ನಮಸ್ಕಾರ. ಮುಖ್ಯಾಂಶಗಳು. ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಕರ್ಮಯೋಗಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ಪ್ರಕಾಶ್ ಜಾವಡೇಕರ್. ರಚನಾತ್ಮಕ ಸೃಜನಶೀಲ ಕಾರ್ಯನಿರ್ವಹಣೆಗೆ ಕರ್ಮಯೋಗಿ ಸಹಕಾರಿ, ಸರ್ಕಾರಿ ನೌಕರರನ್ನು ಮಾದರಿಯನ್ನಾಗಿ ಮಾಡಲು ಕೇಂದ್ರದಿಂದ ಕ್ರಮ. ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲು ಸಹಕಾರಿ, ರಾಜ್ಯಪಾಲ ವಜೂಭಾಯಿ ವಾಲಾ. ಡಿಜೆ ಹಳ್ಳಿ ಗಲಭೆ ಪ್ರಕರಣ ತನಿಖೆ ಶೀಘ್ರ ಪೂರ್ಣಗೊಳಿಸಲು ಸರ್ಕಾರಕ್ಕೆ ಸಿದ್ದರಾಮಯ್ಯ ಆಗ್ರಹ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರ ಕಳೆದ ಸಂಪುಟದಲ್ಲಿ ಕೈಗೊಂಡ ನೇಮಕಾತಿ ಪೂರ್ವ ಸುಧಾರಣೆಗೆ ದೇಶವ್ಯಾಪಿ ಸ್ವಾಗತ ದೊರೆತಿದ್ದು, ಇಂದು ನಡೆದ ಸಭೆಯಲ್ಲಿ ನೇಮಕಾತಿ ನಂತರ ಸುಧಾರಣೆಗಾಗಿ ಕರ್ಮಯೋಗಿ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು ಕೇಂದ್ರ ಸಂಪುಟದ ನಿರ್ಣಯಗಳ ಕುರಿತು ವಿವರ ನೀಡಿದ ಸಚಿವರು, ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ಮಯೋಗಿ ಯೋಜನೆ ರೂಪಿಸಿದೆ. ಇದರಿಂದ ಮಾನವ ಸಂಪನ್ಮೂಲದಲ್ಲಿ ದೊಡ್ಡ ಸುಧಾರಣೆಯಾಗಲಿದ್ದು, ಜನರ ಅಪೇಕ್ಷೆಗೆ ತಕ್ಕಂತೆ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಲಿದೆ ಎಂದರು. ಸಂಪುಟ ಕೈಗೊಂಡ ಮತ್ತೊಂದು ನಿರ್ಣಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉರ್ದು, ಕಾಶ್ಮೀರಿ, ಡೋಗ್ರಿ, ಹಿಂದಿ ಮತ್ತು ಇಂಗ್ಲಿಷ್ ಈ 5 ಭಾಷೆಗಳಿಗೆ ಅಧಿಕೃತ ಭಾಷಾ ಸ್ಥಾನಮಾನ ನೀಡುವ ರಾಜಭಾಷಾ ವಿಧೇಯಕ 2020 ಅನ್ನು ಸಂಸತ್ನಲ್ಲಿ ಮಂಡಿಸಲು ನಿರ್ಧರಿಸಲಾಗಿದ್ದು, ಇದು ಜನರ ನಿರೀಕ್ಷೆಗೆ ಅನುಗುಣವಾಗಿದೆ ಎಂದರು. ಇಂದಿನ ಸಭೆಯಲ್ಲಿ ಡೆನ್ಮಾರ್ಕ್ನೊಂದಿಗೆ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ತಿಳುವಳಿಕೆ ಒಪ್ಪಂದ, ಜಪಾನ್ನೊಂದಿಗೆ ಜವಳಿ ಸಚಿವಾಲಯದ ತಿಳುವಳಿಕೆ ಒಪ್ಪಂದವೂ ಸೇರಿದಂತೆ 3 ತಿಳುವಳಿಕೆ ಒಪ್ಪಂದಗಳಿಗೆ ಅನುಮೋದನೆ ನೀಡಲಾಗಿದೆ. ಇದು ದೇಶಕ್ಕೆ ತುಂಬಾ ಉಪಯುಕ್ತವಾಗಲಿದೆ ಎಂದರು. और उसमें उर्दू, कश्मीरी, डोगरी, हिंदी और इंग्लिश ये 5 ऑफिशियल लैंग्वेजेस रहेगी. इसकी ये लोगों की मांग पर इसका निर्माण हुआ है. आज 3 एमओयूज को भी मान्यता दी गई. जापान के साथ वस्त्रालय मंत्रालय का एक गठबंधन ये हुआ, एमओयू हुआ ಕ್ವಾಲಿಟಿ ಇವ್ಯಾಲ್ಯೂಯೇಷನ್ ಕೆ ಲಿಯೆ. ಕರ್ಮಯೋಗಿ ಯೋಜನೆಯ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರ ನೀಡಿದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಕಾರ್ಯದರ್ಶಿ ಚಂದ್ರಮೌಳಿ, ಆಡಳಿತ ಸೇವೆಯ ಅಧಿಕಾರಿಗಳು ಜಾಗತಿಕ ಮತ್ತು ಸಮಾಜದ ಸವಾಲುಗಳನ್ನು ಎದುರಿಸಲು ಕಲ್ಪನಾಶೀಲರಾಗಿರುವುದು ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. ಅಧಿಕಾರಿಗಳು ಸಕ್ರಿಯ ಮತ್ತು ಸರಳವಾಗಿರಬೇಕು, ವೃತ್ತಿಪರ ಮತ್ತು ಪ್ರಗತಿಶೀಲರಾಗಿರಬೇಕು, ಚೈತನ್ಯಶೀಲ ಮತ್ತು ಸಮರ್ಥರಾಗಿರಬೇಕು, ಪಾರದರ್ಶಕ ಮತ್ತು ತಂತ್ರಜ್ಞಾನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರಾಗಿರಬೇಕು, ರಚನಾತ್ಮಕ ಮತ್ತು ಸೃಜನಶೀಲರಾಗಿರಬೇಕು. ಇದು ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯ ಬಗ್ಗೆ ಕೇಂದ್ರ ಸರ್ಕಾರ ಹೊಂದಿರುವ ನಿಲುವಾಗಿದೆ ಎಂದು ವಿವರಿಸಿದರು. In the last cabinet, which was appreciated by all over the country, one and all. Now, that was a pre-recruitment reform. Now this is a post-recruitment reform, where the opportunity to officers and employees will be given to improve their own performance. It's a comprehensive reform of capacity building. It focuses not only on the individual capacity building, but on the institutional capacity building and also on the process. Arthat, ಕರ್ಮಯೋಗಿ ಯೋಜನೆಯ ಬಗ್ಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರ ನೀಡಿದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಕಾರ್ಯದರ್ಶಿ ಚಂದ್ರಮೌಳಿ, ಆಡಳಿತ ಸೇವೆಯ ಅಧಿಕಾರಿಗಳು ಜಾಗತಿಕ ಮತ್ತು ಸಮಾಜದ ಸವಾಲುಗಳನ್ನು ಎದುರಿಸಲು ಕಲ್ಪನಾಶೀಲರಾಗಿರುವುದು ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಯೋಜನೆ ರೂಪಿಸಲಾಗಿದೆ ಎಂದರು. ಅಧಿಕಾರಿಗಳು ಸಕ್ರಿಯ ಮತ್ತು ಸರಳವಾಗಿರಬೇಕು, ವೃತ್ತಿಪರ ಮತ್ತು ಪ್ರಗತಿಶೀಲರಾಗಿರಬೇಕು, ಚೈತನ್ಯಶೀಲ ಮತ್ತು ಸಮರ್ಥರಾಗಿರಬೇಕು, ಪಾರದರ್ಶಕ ಮತ್ತು ತಂತ್ರಜ್ಞಾನಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರಾಗಿರಬೇಕು, ರಚನಾತ್ಮಕ ಮತ್ತು ಸೃಜನಶೀಲರಾಗಿರಬೇಕು. ಇದು ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆಯ ಬಗ್ಗೆ ಕೇಂದ್ರ ಸರ್ಕಾರ ಹೊಂದಿರುವ ನಿಲುವಾಗಿದೆ ಎಂದು ವಿವರಿಸಿದರು. An expert body will be set up, which will be called the Capacity Building Commission, which will harmonize the training standards
It will create shared faculty and resources. It will also have a supervisory role over all training institutions so that there is a common understanding of India's aspirations, development goals, national priorities, etc. So there is a common approach to problems that face our country. A single sentence or try to ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ವಿವರ ನೀಡಿ ಕರ್ಮಯೋಗಿ ಅಭಿಯಾನ ಸರ್ಕಾರಿ ನೌಕರರನ್ನು ಮಾದರಿ ಕರ್ಮಯೋಗಿಗಳನ್ನಾಗಿ ಮಾಡುವ ಉದ್ದೇಶ ಹೊಂದಿದೆ. ಅವರು ರಚನಾತ್ಮಕವಾಗಿ ಸೃಜನಶೀಲರಾಗಿ ತಾಂತ್ರಿಕತೆಯೊಂದಿಗೆ ಕರ್ತವ್ಯ ನಿರ್ವಹಿಸಬೇಕು ಎಂಬುದಾಗಿದೆ ಎಂದರು. ಹಿಂದೆ ನಿಯಮಾಧಾರಿತವಾಗಿ ಕಾರ್ಯನಿರ್ವಹಣೆ ನಡೆಯುತ್ತಿತ್ತು. ಈಗ ಅದು ಪಾತ್ರಾಧಾರಿತವಾಗಿರುತ್ತದೆ. ಹಿಂದೆ ತರಬೇತಿ ನಿರಂತರ ಪ್ರಕ್ರಿಯೆ ಆಗಿರಲಿಲ್ಲ. ಈಗ ಅದು ಎಲ್ಲ ಅಧಿಕಾರಿಗಳು ಸಮಾನವಾಗಿ ನಿರಂತರವಾಗಿ ಲಭ್ಯವಾಗುತ್ತದೆ. ಇದು ದೇಶದ ಚಿತ್ರಣವನ್ನೇ ಬದಲಿಸುತ್ತದೆ ಎಂದರು. And to overcome the multiplicity of training curriculum which we have because of the institutions spread all over the country, with the introduction of a common platform for uniform realization of nation's vision, uniform realization of our shared aspirations, of our shared future goals. And this way it will provide a mechanism for continuous capacity building, a constant updating of the talent pool, and also provide an equal opportunity of professional as well as personal growth and esteem of self-training for value addition at all levels. And I'll just take 2 minutes to make a reference which has a strong bearing to the making of this decision. This thought process had been going on for quite some time, but on the 27th and 28th of October 2017, when Shri Narendra Modi came over to Lavasana Academy in Mussoorie, and it was after 42 years that Prime Minister of India was visiting the academy. So suddenly there was a realization among the faculty, among the probationers, among the trainees that the curriculum and the syllabi and the training programs were in the priority of the Prime Minister. And ಪೂರ್ವ ಲದ್ದಾಖ್ನ ಚುಶೂಲ್ನಲ್ಲಿ ಇಂದು ಭಾರತ ಮತ್ತು ಚೈನಾ ಬ್ರಿಗೇಡಿಯರ್ ಮಟ್ಟದ ಮಹತ್ವದ ಮಾತುಕತೆ ಪ್ರಗತಿಯಲ್ಲಿದೆ. ಆಗಸ್ಟ್ 29, 30 ಮತ್ತು 31ರಂದು ದಕ್ಷಿಣ ಪ್ಯಾಂಗೋಂಗ್ ಸರೋವರ ಪ್ರದೇಶದಲ್ಲಿ ಚೈನಾದ PLA ಯೋಧರ ಅಪ್ರಚೋದಿತ ಕ್ರಮದ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ನಡುವೆ 3 ದಿನಗಳ ಅಂತರದಲ್ಲಿ ನಡೆಯುತ್ತಿರುವ ಸತತ 3ನೇ ಸಭೆ ಇದಾಗಿದೆ. ಚೈನಾ ಕಡೆಯ ಮನವಿಯ ಮೇರೆಗೆ ಈ ಸಭೆ ಆಯೋಜಿಸಲಾಗಿದ್ದು, ಇಂದು ಬೆಳಗ್ಗೆ ಮಾತುಕತೆಗಳು ಆರಂಭಗೊಂಡಿವೆ. ಕಳೆದ 3 ತಿಂಗಳಿನಿಂದಲೂ ಭಾರತ ಮತ್ತು ಚೈನಾ ಗಡಿಯಲ್ಲಿ ಉದ್ವಿಗ್ನತೆ ಶಮನಗೊಳಿಸಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಎರಡೂ ರಾಷ್ಟ್ರಗಳು ರಾಜತಾಂತ್ರಿಕ ಮತ್ತು ಸೇನಾ ವಾಹಿನಿಗಳ ಮೂಲಕ ಮಾತುಕತೆಯನ್ನು ನಿರಂತರವಾಗಿ ನಡೆಸುತ್ತಿವೆ. ಎರಡೂ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ವಿಶೇಷ ಪ್ರತಿನಿಧಿಗಳು ಪರಿಸ್ಥಿತಿಯನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಸಮ್ಮತಿಸಿದ್ದಾರೆ. ಪ್ಯಾಂಗೋಂಗ್ ಸರೋವರದ ದಕ್ಷಿಣ ದಂಡೆಯಲ್ಲಿರುವ ಸೇನೆಯನ್ನು ಹಿಂದಕ್ಕೆ ಕರೆಸಿಕೊಳ್ಳುವ ಕುರಿತಂತೆ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಭಾರತ ಚೈನಾ ಗಡಿಯ ಚುಮಾರ್ ಪ್ರದೇಶದಲ್ಲಿ ಚೈನಾ ಸೇನೆಯು ಒಳನುಗ್ಗುವ ಪ್ರಯತ್ನ ಮಾಡಿದೆ ಎಂಬ ವರದಿಗಳು ಸತ್ಯಕ್ಕೆ ದೂರವಾದುದು ಎಂದು ಭಾರತೀಯ ಸೇನೆ ಸ್ಪಷ್ಟಪಡಿಸಿದೆ. ಸುದ್ದಿ ಸಂಸ್ಥೆಯೊಂದರ ಟ್ವೀಟ್ನಲ್ಲಿ ಉಲ್ಲೇಖಿಸಲಾಗಿರುವ ಚಟುವಟಿಕೆಗಳು ತನ್ನ ಭಾಗದ ವಾಸ್ತವ ಗಡಿ ರೇಖೆಯಲ್ಲಿ ದಿನನಿತ್ಯ ನಡೆವ ಶಾಂತಿಕಾಲದ ಚಟುವಟಿಕೆಗಳಾಗಿದ್ದು, ಇದನ್ನು ಒಳನುಗ್ಗುವ ಪ್ರಯತ್ನವೆಂದು ಊಹಿಸಲಾಗುವುದಿಲ್ಲ ಎಂದು ಭಾರತೀಯ ಸೇನೆ ಹೇಳಿದೆ. ಸಗಟು ಔಷಧ ಅಭಿವೃದ್ಧಿ ಮತ್ತು ವೈದ್ಯಕೀಯ ಉಪಕರಣ ಪಾರ್ಕ್ನಲ್ಲಿ ಔಷಧ ಶಿಕ್ಷಣ ಮತ್ತು ಸಂಶೋಧನೆಯ ರಾಷ್ಟ್ರೀಯ ಸಂಸ್ಥೆ NIPERಗಳು ಮಹತ್ವದ ಪಾತ್ರ ನಿರ್ವಹಿಸಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ DV ಸದಾನಂದಗೌಡ ತಿಳಿಸಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೊಹಾಲಿ ಮತ್ತು ರಾಯ್ಬರೇಲಿಯ NIPERಗಳ ಕಾರ್ಯಾಚರಣೆಯ ಪರಾಮರ್ಶೆ ನಡೆಸಿದ ಅವರು, ಕ್ಷಯ, ಮಲೇರಿಯಾ, ಕಾಲಾ ಅಜರ್, ಕ್ಯಾನ್ಸರ್, ಮಧುಮೇಹ, ಸ್ಥೂಲಕಾಯ ಮೊದಲಾದ ಕಾಯಿಲೆಗಳಿಗೆ ಔಷಧಗಳ ಸಂಶೋಧನೆಯತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಈ ಸಂಸ್ಥೆಗಳು ತಮ್ಮದೇ ಆದ ಸಂಶೋಧನೆ ಮತ್ತು ಅಭಿವೃದ್ಧಿಯ ಔನ್ನತ್ಯ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು ಸರ್ಕಾರದ ಇಂಗಿತವಾಗಿದೆ ಎಂದರು. ಮನ್ಸುಖ್ ಮಾಂಡವೀಯ ಮಾತನಾಡಿ, ಸಂಶೋಧನೆಗಳಿಂದ ಜನರ ಆರೋಗ್ಯ ಕಾಪಾಡಲು ಸಹಕಾರಿ, ಇದಕ್ಕೆ ಆದ್ಯತೆ ನೀಡಬೇಕು ಎಂದು ಹೇಳಿದರು.
ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿ ಕುರಿತು ರಾಜ್ಯಪಾಲ ವಜೂಭಾಯಿ ವಾಲಾ ರಾಜ್ಯ ಸರ್ಕಾರದ ವಿವಿಧ ವಿಶ್ವವಿದ್ಯಾಲಯಗಳ ಕುಲಸಚಿವರೊಂದಿಗೆ ಇಂದು ಮಹತ್ವದ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿ ಶಿಕ್ಷಣ ನೀತಿ ಜಾರಿಗೆ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತಿದ್ದು, ಇದರಲ್ಲಿ ವಿಶ್ವವಿದ್ಯಾಲಯಗಳ ಪಾತ್ರ, ನೀತಿಯ ಸಾಧಕ ಬಾಧಕಗಳು, ಜಾರಿ ವಿಧಾನ ಕುರಿತಂತೆ ರಾಜಭವನದ ಸಭಾಂಗಣದಲ್ಲಿ ಚರ್ಚಿಸಿದರು. ರಾಜ್ಯ ಸರ್ಕಾರ ಹೊಸ ಶಿಕ್ಷಣ ನೀತಿ ಜಾರಿಗೆ ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಂಡಿದ್ದು, ಇದಕ್ಕೆ ಪೂರಕವಾಗಿ ವಿಶ್ವವಿದ್ಯಾಲಯಗಳ ಪಾಲ್ಗೊಳ್ಳುವಿಕೆಯ ಬಗ್ಗೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಆಗಿರುವ ರಾಜ್ಯಪಾಲ ವಜೂಭಾಯಿ ವಾಲಾ ಸೂಕ್ತ ಸಲಹೆ, ಸೂಚನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆಯನ್ನು ನೋಡಿಕೊಳ್ಳುತ್ತಿರುವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ರಾಜ್ಯದ 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳ ಕುಲಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ರಾಷ್ಟ್ರೀಯ ಶಿಕ್ಷಣ ನೀತಿ ವ್ಯಾಪಕವಾಗಿದ್ದು ಹಲವು ಆಯಾಮಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಕ್ಷೇತ್ರದ ಶಿಕ್ಷಣ ವ್ಯವಸ್ಥೆಯಲ್ಲೂ ನಾವೀನ್ಯತೆ ತರಲು ಇದು ಸಹಕಾರಿಯಾಗಲಿದೆ. ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಬದಲಾವಣೆ, ಆರೋಗ್ಯ ವಲಯದಲ್ಲಿ ವ್ಯಾಪಕ ಸಂಶೋಧನೆ ಕೈಗೊಳ್ಳುವ ಜೊತೆಗೆ ಪ್ರಾಥಮಿಕ ಹಂತದಿಂದ ಉನ್ನತ ಶಿಕ್ಷಣದವರೆಗೆ ಸಮಗ್ರ ಬದಲಾವಣೆಗೆ ಈ ನೀತಿ ಕಾರಣವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಣ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿಯೇ ಕರ್ನಾಟಕ ಮುಂಚೂಣಿಯಲ್ಲಿದ್ದು, ಇಲ್ಲಿರುವ ಮೂಲ ಸೌಲಭ್ಯ, ಬೌದ್ಧಿಕತೆಯನ್ನು ವಿಶ್ವವಿದ್ಯಾಲಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. कि जो सुविधा आज यहाँ कोई भी आदमी बीमार होता है, उसकी बीमारी काफी क्रिटिकल है, वो उसकी हमारी सारवार कराने के लिए, ट्रीटमेंट के लिए हम उसको अमेरिका भेजते हैं. ಗಲಭೆ ಪೀಡಿತ ದೇವರಜೀವನಹಳ್ಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಘಟನೆಯ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ವೇಳೆ ಸ್ಥಳೀಯ ಶಾಸಕ ಅಖಂಡ ಶ್ರೀನಿವಾಸಮೂರ್ತಿ, ಶಾಸಕರಾದ ರಿಜ್ವಾನ್ ಅರ್ಷದ್, ನಸೀರ್ ಅಹಮದ್, ವೆಂಕಟರಮಣಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಳಿಕ ಸಿದ್ದರಾಮಯ್ಯ ಘಟನೆಯ ಸಂಬಂಧ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕ್ರಮ ಕೈಗೊಂಡು ತನಿಖೆಯನ್ನು ತೀವ್ರಗತಿಯಲ್ಲಿ ಪೂರ್ಣಗೊಳಿಸಬೇಕು. ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಎಂದರು. ಬಂಧಿತರಾಗಿರುವವರ ಪೈಕಿ ಕೆಲವರು ಅಮಾಯಕರಿದ್ದು, ತನಿಖೆಯ ಸಮಯದಲ್ಲಿ ಅಮಾಯಕರು ಎನ್ನುವುದು ಕಂಡ ಕೂಡಲೇ ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದರು. ರಾಜ್ಯದಲ್ಲಿ ಮಾದಕ ವಸ್ತು ಜಾಲ ವ್ಯಾಪಕವಾಗಿ ಹರಡಿದ್ದು, ಅದನ್ನು ಸೇವನೆ ಮಾಡುವವರ ಜೊತೆಗೆ ಪೂರೈಕೆ ಮಾಡುವವರ ಮೇಲೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸುದ್ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶಪಡಿಸಿಕೊಂಡು ಅದರ ಜಾಲ ಭೇದಿಸಲು ಮುಂದಾಗಿದೆ. ಯಾವ ಕಡೆಯಿಂದ ಬಂದರೂ ಅದನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಕನ್ನಡ ಚಿತ್ರರಂಗದಲ್ಲಿ ಮಾದಕ ವಸ್ತು ಸೇವನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಾದಕ ವಸ್ತು ನಿಗ್ರಹ ಸಂಸ್ಥೆ ಎನ್ಸಿಬಿ ಮತ್ತು ಕೇಂದ್ರ ಅಪರಾಧ ಪೊಲೀಸರು ಸಿಸಿಬಿ ತನಿಖೆ ನಡೆಸುತ್ತಿದ್ದಾರೆ. ತನಿಖೆಯ ನಂತರ ಸಮಗ್ರ ಮಾಹಿತಿ ದೊರೆಯಲಿದೆ ಎಂದು ಹೇಳಿದರು. ಕೋಟ್ಯಾಂತರ ರೂಪಾಯಿಗೂ ಗಾಂಜಾ ಹಿಡಿದಿದ್ರು, ಬಹಳಷ್ಟು ಕೇಸಸ್ ಕೂಡ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಇನ್ನೂ ಇದು ಎಲ್ಲ ಇದರ ಬಗ್ಗೆ ಕಠಿಣ ಕ್ರಮ ತಗೋಬೇಕು, ಇನ್ನೂ ಜಾಸ್ತಿ ಕ್ರಮ ತಗೋಬೇಕು. ಅದನ್ನು ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಇನ್ನು ಮುಂದೆ ಅದು ನಿಮಗೆ ರಿಸಲ್ಟ್ಸ್ ಕಾಣಿಸ್ತದೆ. ಅದು ಡ್ರಗ್ಸ್ 2 ಟೈರ್ ಅಥವಾ 3 ಟೈರಲ್ಲಿ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಇವೇ ಅದು ಹುಡುಕಬೇಕು. ಬರೀ ಕನ್ಸ್ಯೂಮ್ ಮಾಡಿದವ್ರಿಗೆ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಬದಲು ಅದರ ಜೊತೆಗೆ ಎಲ್ಲಿಂದ ಸಪ್ಲೈ ಚೈನ್ ಇದೆ. ಉದಾಹರಣೆಯಾಗಿ ಬೆಂಗಳೂರಿಗೆ ನಾವು ಆಡಳಿತಕ್ಕೆ ಚುರುಕು ನೀಡುವುದು ಮತ್ತು ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿ ಮೃತಪಟ್ಟ ಪೊಲೀಸ್ ಸಿಬ್ಬಂದಿಗಳ ಕುಟುಂಬಕ್ಕೆ ಸಾಂತ್ವನ, ಪರಿಹಾರ ನೀಡಿಕೆ ಪರಾಮರ್ಶೆ, ರಾಜ್ಯದ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಷಯಗಳ ಕುರಿತು ರಾಜ್ಯಾದ್ಯಂತ ಪ್ರಗತಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು. ಬೆಂಗಳೂರಿನ ದೇವರಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿ ಗಲಭೆ ಪ್ರಕರಣ ಕುರಿತು ತನಿಖೆ ಪ್ರಗತಿಯಲ್ಲಿದ್ದು, ಈ ವೇಳೆ ತನಿಖೆ ಕುರಿತು ಮಾಹಿತಿ ನೀಡಲಾಗುವುದು ಎಂದರು. ಎಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅದು ನಾವು ಹೇಳೋದು ಬದಲು ನಿಮಗೂ ಗೊತ್ತಿದೆ. ಅದರ ಬಗ್ಗೆ ಆದರೆ ಮಾತ್ರ ಆ್ಯಕ್ಷನ್ ಕನ್ಸ್ಯೂಮರ್ಸ್ ಮೇಲೆ ತಗೊಂಡ್ರೆ ಅದು ಸಾಲ್ವ್. ನಮ್ಮ ಫುಡ್ ಸೋಲ್ಜರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡೋಕ್ಕೆ, ಅದಕ್ಕೆ ಇದು ಇಷ್ಟು ಉದ್ದ ಮೀಟಿಂಗ್ ಆಯಿತು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಹಳ ಕಷ್ಟದ ಕೆಲಸ ನಾವು ಏನು ಮಾಡಿದ್ದೀವಿ ಮತ್ತು ಮಾಡ್ತಾ ಇದ್ದೀವಿ. ಯಾಕೆಂದರೆ ಕೊರೋನಾ ಕೋವಿಡ್ ಹೋಗೋದಿಲ್ಲ. ಪೊಲೀಸ್ ಕೆಲಸನೂ ಸ್ಟಾರ್ಟ್ ಆಗಿದೆ, ಫುಲ್ ಫ್ಲೆಜ್. ಕೊರೋನಾನೂ ನಡೀತಾ ಇದೆ. ಆದರೆ ಯಾವ ರೀತಿ ಸುರಕ್ಷಿತವಾಗಿ ಕೆಲಸ ಮಾಡಬೇಕು ಅದರ ಬಗ್ಗೆ ಬಹಳ ದೀರ್ಘ ಚರ್ಚೆ ಆಯಿತು.
ಜೊತೆಗೆ ಇದೆಲ್ಲ ಕೆಲಸ ಮಾಡೋದ್ರಿಂದ ಇವತ್ತಿನ ಡೇಟ್ ತನಕ ಸುಮಾರು 6,000 ಪೊಲೀಸವರು ಕೊರೋನಾ ಪಾಸಿಟಿವ್ ಆಗಿದ್ದಾರೆ. ಸುಮಾರು 1,500 ಇನ್ನೂ ಆ್ಯಕ್ಟಿವ್ ಇದ್ದಾರೆ. 40 ಜನ ಇದಕ್ಕೆ ಪ್ರಾಣಕ್ಕೆ ಬಲಿಯಾಗಿದ್ದಾರೆ, ಪ್ರಾಣಕ್ಕೆ ಆಹುತಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಹೆಚ್ಚಿಸುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿನ ಪ್ರಮಾಣವೂ ಹೆಚ್ಚಾಗುತ್ತಿದೆ. ಒಟ್ಟಾರೆ ಪರೀಕ್ಷೆಗೊಳಗಾದವರ ಪೈಕಿ 10% ಮಂದಿಗೆ ಸೋಂಕು ದೃಢವಾಗುತ್ತಿದೆ ಎಂದು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಇತ್ತೀಚೆಗೆ ಪ್ರತಿದಿನ ಸರಾಸರಿ 30,000ಕ್ಕೂ ಅಧಿಕ ಮಂದಿಗೆ ಕೊರೋನಾ ಪತ್ತೆ ಪರೀಕ್ಷೆ ಮಾಡಲಾಗುತ್ತಿದೆ. ಜೂನ್ ಜುಲೈ ತಿಂಗಳಿಗೆ ಹೋಲಿಸಿದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುವವರ ಪ್ರಮಾಣ ಕಡಿಮೆಯಾಗಿದೆ. ಈ ಪ್ರಮಾಣ ಸದ್ಯ 1.2ರಷ್ಟಿದೆ ಎಂದು ಅವರು ಹೇಳಿದರು. ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾದರೆ ಆತಂಕ ಪಡುವ ಅಗತ್ಯವಿಲ್ಲ. ಮಹಾನಗರ ಪಾಲಿಕೆ ವತಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಕೊರೋನಾ ಸೋಂಕಿತರಿಗೆ ಕಾಯ್ದಿರಿಸುವಂತೆ ಸೂಚಿಸಿದೆ. ಜೊತೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತೆರೆದಿರುವ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ 40% ಹಾಸಿಗೆಗಳು ಖಾಲಿ ಇವೆ. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಕಂಟೈನ್ಮೆಂಟ್ ವಲಯಗಳಲ್ಲಿ ಪಾಲಿಸಬೇಕಾದ ಕೆಲ ನಿಯಮಗಳಲ್ಲಿ ಬದಲಾವಣೆ ತರಲಾಗಿದ್ದು, ಒಂದೆರಡು ಪ್ರಕರಣಗಳು ಕಂಡುಬಂದರೆ ಅಂತಹ ಕಡೆ ಬ್ಯಾರಿಕೇಡ್ ಹಾಕುವುದಿಲ್ಲ. 3 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ಕಂಡುಬಂದರೆ ಮಾತ್ರ ಬ್ಯಾರಿಕೇಡ್ ಹಾಕಲಾಗುವುದು ಎಂದರು. ಇನ್ನು ಮುಂದೆ ಕೊರೋನಾ ಸೋಂಕಿತರ ಮನೆಗಳಿಗೆ ಯಾವುದೇ ಗುರುತಿನ ಚೀಟಿ ಅಂಟಿಸಲಾಗುವುದಿಲ್ಲ. ಕೊರೋನಾ ಸೋಂಕಿನ ರೋಗ ಲಕ್ಷಣಗಳಿರುವ ಮಂದಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಸೋಂಕು ಪರೀಕ್ಷೆಗೆ ಒಳಗಾದಾಗ ಸೋಂಕಿದ್ದರೆ ಅದರ ತಡೆಗೆ ಸಹಕಾರಿಯಾಗಲಿದೆ ಎಂದರು. ಎಷ್ಟು ಪಾಸಿಟಿವಿಟಿ ರೇಟ್ ಬಂದಿದೆ ಅಂದ್ರೆ ರಫ್ಲಿ ಅಬೌಟ್ 10% ಪಾಸಿಟಿವಿಟಿ ರೇಟ್ ಇದೆ. ಇಷ್ಟನ್ನ ಟೆಸ್ಟ್ಗಳು ಹೆಚ್ಚಿಗೆ ಮಾಡಿದಷ್ಟು ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಸೊ ಇದು ಲಾಸ್ಟ್ 1 ವೀಕ್ ನೋಡಿದಾಗ ಪಾಸಿಟಿವ್ ರೇಟ್ ಅರೌಂಡ್ 10% ಇದೆ. ಕೇಸ್ಗಳ ಸಂಖ್ಯೆ ಜಾಸ್ತಿ ಬಂದ್ರೆ ಅದ್ರ ಬಗ್ಗೆ ಏನು ಚಿಂತೆ ಪಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ನಾವು ಹೆಚ್ಚು ಟೆಸ್ಟ್ ಮಾಡಿ ಹೆಚ್ಚು ಜನರನ್ನ ಐಡೆಂಟಿಫೈ ಮಾಡಿ ಅಂತವನ್ನ ನಾವು ಐಸೋಲೇಟ್ ಮಾಡೋದ್ರಿಂದ ರೋಗ ಹರಡೋದು ಕಡಿಮೆ ಆಗುತ್ತೆ. ಎರಡನೇದು ಮಾರ್ಟಾಲಿಟಿ ರೇಟ್ ನೋಡಿದಾಗ ಮಾರ್ಟಾಲಿಟಿ ರೇಟ್ ಸಹ ಜೂನ್ ಜುಲೈಗೆ ಕಂಪೇರ್ ಮಾಡಿದಾಗ ಆಗಸ್ಟ್ ತಿಂಗಳಲ್ಲಿ ಅದು ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ. ಈಗ 1.52% ಅಷ್ಟು ಮಾರ್ಟಾಲಿಟಿ ರೇಟ್ ಇದೆ. ನಾವು ಬ್ಯಾರಿಕೇಡಿಂಗ್ ಮಾಡೋದನ್ನ ತೆಗೆಯೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಏನು ಸ್ಟಿಗ್ಮಾ ಅನ್ನೋದು ಏನಿದೆ ಅದನ್ನ ಡಿಸ್ಟಿಗ್ಮಟೈಸ್ ಮಾಡೋದಕ್ಕೋಸ್ಕರ ಈ ಬ್ಯಾರಿಕೇಡಿಂಗ್ ಅನ್ನ ತೆಗೆಯೋದಕ್ಕೆ ಇದು ಮಾಡಿದ್ವಿ. ಸೊ ಇವತ್ತಿನ ದಿನ ನಮ್ಮ ಆದೇಶದ ಪ್ರಕಾರ ಎಲ್ಲಿ 100 ಮೀಟರ್ ರೇಡಿಯಸ್ ಅಲ್ಲಿ 1 ಕೇಸು ಅಥವಾ 2 ಕೇಸ್ ಇದ್ದಂತಹದ್ದು ಅದನ್ನ ಯಾವುದು ನಾವು ಬ್ಯಾರಿಕೇಡಿಂಗ್ ಅನ್ನ ಅದನ್ನ ಮಾಡ್ತಾ ಇಲ್ಲ. ಹೆಚ್ಚಿನ ಜನದಟ್ಟಣೆ ಇರುವ ಬೆಂಗಳೂರು ನಗರದಲ್ಲಿ ಕೊರೋನಾ ಸೋಂಕಿನಿಂದ ಮರಣ ಹೊಂದುತ್ತಿರುವ ಪ್ರಮಾಣ ಗಣನೀಯವಾಗಿ ತಗ್ಗಿದ್ದು, ಕಳೆದ 15 ದಿನಗಳ ಅವಧಿಯಲ್ಲಿ ಮರಣ ದರ 1%ಕ್ಕಿಂತ ಕಡಿಮೆಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಮರಣ ಪ್ರಮಾಣವನ್ನು 1%ಕ್ಕೆ ತಗ್ಗಿಸುವಂತೆ ಕೇಂದ್ರ ಸರ್ಕಾರ ನೀಡಿರುವ ಗುರಿಯನ್ನು ಮೀರಿ ರಾಜ್ಯದಲ್ಲಿ ಸಾಧನೆಯಾಗುತ್ತಿದ್ದು, ಪ್ರಸ್ತುತ 0.9ರಷ್ಟು ಸೋಂಕಿತರು ಮಾತ್ರ ಮರಣ ಹೊಂದುತ್ತಿದ್ದಾರೆ ಎಂದು ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ. ಪ್ರತಿನಿತ್ಯ ಸೋಂಕು ಪತ್ತೆ ಪರೀಕ್ಷೆಗಳನ್ನು ಸಹ ಹೆಚ್ಚಿಸುತ್ತಿದ್ದು, ಪ್ರತಿದಿನ ಪರೀಕ್ಷೆಯ ಸಂಖ್ಯೆ 4,000ದಿಂದ 25,000ಕ್ಕೆ ವೃದ್ಧಿಯಾಗಿದೆ. ಸೋಂಕಿತರ ಸಂಖ್ಯೆಯಲ್ಲೂ ಸಹ ಕಡಿಮೆಯಾಗುತ್ತಿದ್ದು, 23ರಿಂದ 10.4ಕ್ಕೆ ತಗ್ಗಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 18ರಿಂದ 44 ವರ್ಷ ವಯೋಮಾನದವರಿಗೆ 54ರಷ್ಟು ಕೊರೋನಾ ಸೋಂಕು ವ್ಯಾಪಿಸಿದೆ. ಆದರೆ 60 ವರ್ಷ ವಯೋಮಿತಿ ಮೀರಿದ ಸೋಂಕಿತರಲ್ಲಿ 51ರಷ್ಟು ಮರಣ ಕಂಡುಬರುತ್ತಿದೆ. 17 ವರ್ಷ ವಯೋಮಿತಿಯೊಳಗೆ ಹಾಗೂ 18ರಿಂದ 25 ವರ್ಷದೊಳಗೆ 1% ಸೋಂಕಿತರು ಮರಣ ಹೊಂದುತ್ತಿದ್ದು, 26ರಿಂದ 44 ವರ್ಷದಲ್ಲಿ 11%, 45ರಿಂದ 60 ವರ್ಷದವರಲ್ಲಿ 36ರಷ್ಟು ಮಂದಿ ಸೋಂಕಿಗೆ ಬಲಿಯಾಗುತ್ತಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ದೇಶದಲ್ಲಿ ಪ್ರಸ್ತುತ 8,01,082 ಸಕ್ರಿಯ ಪ್ರಕರಣಗಳಿದ್ದು, ಇದು 21.26ಕ್ಕೆ ಇಳಿಕೆಯಾಗಿದೆ. ಈವರೆಗೆ 29,01,909 ಸೋಂಕಿತರು ಬಿಡುಗಡೆಯಾಗಿದ್ದು, ಚೇತರಿಕೆಯ ಪ್ರಮಾಣ 76.98ಕ್ಕೆ ಹೆಚ್ಚಳಗೊಂಡಿದೆ.
66,333 ಮಂದಿ ಮೃತಪಟ್ಟಿದ್ದು ಮರಣ ಪ್ರಮಾಣ ಶೇಕಡಾ 1.76ಕ್ಕೆ ತಗ್ಗಿದೆ. ದೇಶದಲ್ಲಿ ಇದುವರೆಗೂ ಒಟ್ಟಾರೆ 37,69,524 ಸೋಂಕು ಪ್ರಕರಣಗಳು ದಾಖಲಾಗಿದೆ. ಇಂದು ವಿಶ್ವ ತೆಂಗಿನಕಾಯಿ ದಿನ. ದೇಶದಲ್ಲಿ ಕೇರಳ ಮತ್ತು ತಮಿಳುನಾಡು ನಂತರ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಜ್ಯ ಕರ್ನಾಟಕವಾಗಿದೆ. ರಾಜ್ಯದ ತುಮಕೂರು ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಕರೆಯುತ್ತಾರೆ. ತಿಪಟೂರಿನ ತೆಂಗಿನಕಾಯಿಗೆ ವಿಶೇಷ ಮನ್ನಣೆ ಇದೆ. ಅತಿ ಹೆಚ್ಚು ತೆಂಗಿನಕಾಯಿ ವಹಿವಾಟು ನಡೆಯುವ ಪ್ರದೇಶ ಎಂಬ ಖ್ಯಾತಿಗೂ ಸಹ ತಿಪಟೂರು ಪಾತ್ರವಾಗಿದೆ. ಕೃಷಿ ಚಟುವಟಿಕೆ ಜೊತೆಗೆ ರೈತರಿಗೆ ಆದಾಯ ಮೂಲವೂ ಆಗಿರುವ ತೆಂಗಿನಕಾಯಿ ಮಹತ್ವವನ್ನು ಸಾರುವ ಉದ್ದೇಶದಿಂದ 2009ರಿಂದ ಈ ದಿನವನ್ನು ವಿಶ್ವ ತೆಂಗಿನಕಾಯಿ ದಿನ ಎಂದು ಆಚರಿಸುತ್ತಾ ಬರಲಾಗಿದೆ. ಕಲ್ಪವೃಕ್ಷ ಎಂದು ಕರೆಯಲ್ಪಡುವ ತೆಂಗಿನ ಮರ ಹಲವು ರೀತಿಯಲ್ಲಿ ಪ್ರಯೋಜನಕಾರಿ. ಅದೇ ರೀತಿ ತೆಂಗಿನಕಾಯಿಯೂ ಸಹ ಬಹು ಉಪಯೋಗಿ. ಧಾರ್ಮಿಕವಾಗಿಯೂ ತೆಂಗಿನಕಾಯಿಗೆ ಅತ್ಯಂತ ಮಹತ್ವದ ಸ್ಥಾನವಿದ್ದು ತೆಂಗಿನಕಾಯಿಯನ್ನು ಶುಭ ಸೂಚಕವೆಂದು ಕರೆಯಲಾಗುತ್ತದೆ. ತೆಂಗಿನ ಎಣ್ಣೆ ರೋಗ ನಿರೋಧಕ ಶಕ್ತಿ ಹೊಂದಿದ್ದು ಆಯುರ್ವೇದ ಶಾಸ್ತ್ರದಲ್ಲೂ ಇದರ ಉಲ್ಲೇಖವಿದೆ. ದೇಹದ ಆರೋಗ್ಯಕ್ಕೆ ಎಳನೀರು ಸೇರಿದಂತೆ ತೆಂಗಿನಕಾಯಿ ಬಳಸಿ ಮಾಡಿದ ಆಹಾರ ಪದಾರ್ಥಗಳು ಪೂರಕವಾಗಿದೆ. ರಾಷ್ಟ್ರೀಯ ತೆಂಗಿನಕಾಯಿ ಮಂಡಳಿ ತೆಂಗಿನಕಾಯಿಯಿಂದ ಹಲವು ರೀತಿಯ ಮೌಲ್ಯ ತೆಂಗಿನಕಾಯಿಯಿಂದ ತಯಾರಿಸಿರುವ ತಂಪು ಪಾನೀಯ, ಚಿಪ್ಸ್, ಐಸ್ ಕ್ರೀಂ ಮತ್ತು ಜಾಮ್ಗೆ ಹೆಚ್ಚಿನ ಬೇಡಿಕೆ ಇದೆ. ಕೊರೋನಾ ಸೋಂಕು ಇರುವ ಹಿನ್ನೆಲೆಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳಲ್ಲಿ ಅರ್ಧದಷ್ಟು ಸಂಖ್ಯೆಯ ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಟ್ಟಿರುವ ಸರ್ಕಾರ ಇದೀಗ ಪೂರ್ಣ ಪ್ರಮಾಣದಲ್ಲಿ ಸಂಚಾರ ಮಾಡಲು ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ವಿಭಾಗೀಯ ಕಚೇರಿಯ ಎಲ್ಲಾ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪೂರ್ಣ ಪ್ರಮಾಣದ ಸಾಮರ್ಥ್ಯದೊಂದಿಗೆ ಬಸ್ ಸಂಚಾರ ನಿನ್ನೆಯಿಂದ ಆರಂಭವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿ ವೀರೇಶ್, ಸರ್ಕಾರ ಪೂರ್ಣ ಸಾಮರ್ಥ್ಯದ ಆಸನಗಳೊಂದಿಗೆ ಬಸ್ಗಳಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ನಿನ್ನೆಯಿಂದಲೇ ಹೊಸ ನಿಯಮದಡಿ ಸಂಚಾರ ಆರಂಭವಾಗಿದೆ ಎಂದರು. ಶೇಕಡಾ 40ರಷ್ಟು ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರವಿದ್ದು ಮುಂದಿನ ದಿನಗಳಲ್ಲಿ ಈ ಪ್ರಮಾಣವನ್ನು ದುಪ್ಪಟ್ಟು ಮಾಡುವ ಉದ್ದೇಶವಿದೆ. ಜೂನ್ ತಿಂಗಳಲ್ಲಿ ಮಾಸಿಕ 7 ಲಕ್ಷ ರೂಪಾಯಿ ಸಂಗ್ರಹವಾಗಿತ್ತು. ಆಗಸ್ಟ್ ತಿಂಗಳಲ್ಲಿ 20 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು. ಎಸಿ ಬಸ್ಗಳಲ್ಲಿ 27 ಡಿಗ್ರಿ ಸೆಂಟಿಗ್ರೇಡ್ ಇಟ್ಬಿಟ್ಟು ನಾವು ಕಾರ್ಯಾಚರಣೆ ಮಾಡಲು ಸರ್ಕಾರ ನಿರ್ದೇಶನ ನೀಡಿದೆ. ಅದರಂತೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ವಿಭಾಗಕ್ಕೆ ಬಹಳ ಉತ್ತೇಜನ ಸಿಗಲಿದೆ. ಪ್ರಯಾಣಿಕರು ಹೆಚ್ಚು ಓಡಾಡಿ ನಮ್ಮ ಸಾರಿಗೆ ಆದಾಯದಲ್ಲಿ ಹೆಚ್ಚು ಆಗುವ ಒಂದು ಸಂಭವ ಇರುತ್ತದೆ. ನಿರ್ವಾಹಕ ಸಂದೀಪ್, ಬಸ್ ಸಂಚಾರಕ್ಕೂ ಮುನ್ನ ಸ್ಯಾನಿಟೈಸ್ ಮಾಡಲಾಗುತ್ತಿದ್ದು ಪ್ರತಿಯೊಬ್ಬ ಪ್ರಯಾಣಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಹೇಳಿದರು. ಈಗ ಸರ್ಕಾರದ ಆದೇಶ ಬದಲಾವಣೆ ಮಾಡಿ 54 ಜನರಿಗೆ ಯಾವುದೇ ನಿರ್ಭೀತಿಯಿಂದ ಪ್ರಯಾಣ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಪ್ರಯಾಣಿಕರು ಸಹಕರಿಸಬೇಕು, ಯಾವುದೇ ರೀತಿ ತೊಂದರೆ ಇಲ್ಲ. ಕೋವಿಡ್-19ನಿಂದಾಗಿ ಶಾಲಾ ಕಾಲೇಜುಗಳು ಆನ್ಲೈನ್ ತರಗತಿ ಆರಂಭಿಸಿದ್ದರೂ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಈ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಆನ್ಲೈನ್ ತರಗತಿಯಿಂದ ವಂಚಿತರಾದ ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಕರು ನೆರವಿಗೆ ನಿಂತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಲ್ಲದೆ ನಗರ ಪ್ರದೇಶದಿಂದ ದೂರದಲ್ಲಿರುವ ಗ್ರಾಮಗಳ ವಿದ್ಯಾರ್ಥಿಗಳು ಸೂಕ್ತವಾದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಹಾಗೂ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸಲು ತೊಂದರೆ ಪಡುತ್ತಿದ್ದಾರೆ. ಇದನ್ನರಿತ ಅಂಕೋಲಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ತಂಡ ಆನ್ಲೈನ್ ತರಗತಿಯಿಂದ ವಂಚಿತರಾದ ಕಾಲೇಜು ವಿದ್ಯಾರ್ಥಿಗಳ ಗ್ರಾಮಗಳಿಗೆ ತೆರಳಿ ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಶಿಕ್ಷಣ ನೀಡುತ್ತಿದೆ. ಇದು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶಿಕ್ಷಕರು ಆನ್ಲೈನ್ ಕ್ಲಾಸ್ಗಳ ಮೂಲಕ ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಪೂಜಾ ಗೌಡ, ಕೋವಿಡ್ನಿಂದಾಗಿ ಭವಿಷ್ಯದ ಶಿಕ್ಷಣದ ಬಗ್ಗೆ ಚಿಂತೆಯಾಗಿತ್ತು. ಕಾಲೇಜುಗಳು ಆನ್ಲೈನ್ ತರಗತಿ ಆರಂಭಿಸಿದ್ದರೂ ನಾವು ಅದರಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಆದರೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಇಲ್ಲಿಗೆ ಬಂದು ಪಾಠ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ವಿದ್ಯಾರ್ಥಿಗಳ ಒಂದು ಆತ್ಮವಿಶ್ವಾಸ, ಸರ್ ಕಲಿಸುವ ಒಂದು ಪಾಠವನ್ನು ಸರಿಯಾಗಿ ಸರಳವಾಗಿ ಕಲಿಸುವ ರೀತಿ, ಇವುಗಳಿಂದ ಕಲಿಯುವುದರಿಂದ ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಹೇಳಬಹುದು.
ಇವಾಗೇನು ಕೊರೋನಾ ನಿಮಿತ್ತ ನಮಗೆ ಆನ್ಲೈನ್ ಕ್ಲಾಸ್ ಆನ್ಲೈನ್ ತರಗತಿಗಳಿಗೆ ನೆಟ್ವರ್ಕ್ ಸಮಸ್ಯೆ ಇದ್ದ ಕಾರಣ ಸಮರ್ಪಕವಾಗಿ ಪಾಠ ಕೇಳಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ಮನಗಂಡ ಉಪನ್ಯಾಸಕರು ಹಳ್ಳಿಗಳಿಗೆ ಬಂದು ಪಾಠ ಮಾಡುತ್ತಿರುವುದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಉಪನ್ಯಾಸಕರು ಅರಿತು ನಮ್ಮ ಹಳ್ಳಿಗೆ ಬಂದು ನಮಗೆಲ್ಲ ಪಾಠ ಹೇಳ್ಕೊಡೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಮತ್ತು ಕಾಲೇಜ್ನಲ್ಲಿ ಸಿಗ್ತಾ ಇರುವಂತಹ ಸೌಲಭ್ಯ ಸ್ವಲ್ಪ ಸಿಗದೇ ಇದ್ರೂ ಇಲ್ಲಿ ಅಷ್ಟಾದ್ರೂ ಸ್ವಲ್ಪ ಅರ್ಥ ಆಗುತ್ತೆ ಕಲಿಸಿರೋದು. ಅದಕ್ಕೆ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಕಾಲೇಜಿನ ಉಪನ್ಯಾಸಕರಿಗೆ. ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಉಪನ್ಯಾಸಕ ಮಹೇಶ್ ನಾಯಕ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಖರೀದಿಸಲಾಗದ ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಳಿಂದ ವಂಚಿತರಾಗಿರುವುದು ಅರಿವಿಗೆ ಬಂದ ಹಿನ್ನೆಲೆಯಲ್ಲಿ ಉಪನ್ಯಾಸಕರು ಹಳ್ಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡಲು ನಿರ್ಧರಿಸಿದೆವು ಎಂದು ವಿವರಿಸಿದರು. ಹಳ್ಳಿಗೆ ಹೋಗಿ ತೀವ್ರ ಹಿಂದುಳಿದ ಪ್ರದೇಶಗಳಿಗೆ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದೇವೆ. ಇದರಿಂದ ವಿದ್ಯಾರ್ಥಿಗಳು ಬಹಳ ಕ್ರಿಯಾಶೀಲವಾಗಿ ಇದರ ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ನಮಗೂ ಖುಷಿ ಕೊಡ್ತಾ ಇದೆ. ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸಹ ಇದರಿಂದ ಬಹಳ ಸಂತೋಷ ಚಿತ್ತವಾಗಿದ್ದಾರೆ. ನಮ್ಮ ಉಪನ್ಯಾಸಕರು ಹಳ್ಳಿಗಳಿಗೆ ಬಂದು ಪಾಠ ಪ್ರವಚನ ಮಾಡುತ್ತಿರುವುದು ನಮಗೆ ಖುಷಿ ತಂದಿದೆ ಎಂದು ಹೇಳುತ್ತಾರೆ. ಯಾಕಂತ ಹೇಳಿದ್ರೆ ಇಂಥ ಸಮಯದಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚೆಚ್ಚು ಒಂದು ಗಮನ ಕೊಡಲಿ ಮನವೊಲಿಸ್ತಾ ಅಂತ ಹೇಳಿದ್ರೆ ನಮಗೆ ಬಹಳ ಅನಿಸ್ತದೆ. ಯಾಕಂತ ಹೇಳಿದ್ರೆ ಶಾಲೆ ಅಂತೂ ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಶಾಲೆ ಬಂದಿದೆ. ಇತ್ಲಾಗ ಮಕ್ಕಳಿಗೂ ಅಭ್ಯಾಸದ ಬಗ್ಗೆ ಅಷ್ಟು ಇದಾಗುದಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಈ ಒಂದು ಸ್ಕೂಲಲ್ಲಿ ಸಭಾಭವನದಲ್ಲಿ ಅವರು ಶಾಲೆಗೆ ಉಪನ್ಯಾಸಕ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಅತಿ ಸಂತೋಷ. ಇದಕ್ಕಿಂತ ಮತ್ತೆ ದೊಡ್ಡ ಸಂತೋಷ ಯಾವುದಿಲ್ಲ. ದೇಶಾದ್ಯಂತ ಈ ತಿಂಗಳು ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸವನ್ನು ಆಚರಿಸಲಾಗುತ್ತಿದ್ದು, ಪೌಷ್ಟಿಕತೆಯ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಪೋಷಣ ಅಭಿಯಾನದ ಅಡಿಯಲ್ಲಿ ಸೆಪ್ಟೆಂಬರ್ ತಿಂಗಳನ್ನು ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸವೆಂದು ಆಚರಿಸಲಾಗುತ್ತದೆ. ಪೌಷ್ಟಿಕಯುಕ್ತ ಆಹಾರ ಸೇವನೆಯ ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ಮಾಸದ ಉದ್ದೇಶವಾಗಿದೆ. ಇದು 6 ವರ್ಷದೊಳಗಿನ ಮಕ್ಕಳು, ಹದಿಹರೆಯದ ಬಾಲಕಿಯರು, ಗರ್ಭಿಣಿಯರು ಮತ್ತು ಎದೆಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕತೆಯ ಸ್ಥಿತಿಯನ್ನು ಉತ್ತಮಪಡಿಸುವ ಗುರಿಯನ್ನು ಹೊಂದಿದೆ. ಕಡಿಮೆ ತೂಕದ ಶಿಶುಜನನ, ಕುಂಠಿತ ಬೆಳವಣಿಗೆ, ರಕ್ತಹೀನತೆ ನಿವಾರಣೆಯಂತಹ ನಿರ್ದಿಷ್ಟ ಗುರಿ ಸಾಧಿಸಲು ಈ ಮಾಸದಲ್ಲಿ ಒತ್ತು ನೀಡಲಾಗುತ್ತದೆ. ಆರೋಗ್ಯಪೂರ್ಣ ಜೀವನಕ್ಕೆ ಪೌಷ್ಟಿಕತೆ ಅತ್ಯಂತ ಮುಖ್ಯವಾಗಿದೆ. ಅಪೌಷ್ಟಿಕತೆ ರೋಗ ಮತ್ತು ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಎಲ್ಲ ವಯೋಮಾನದವರಲ್ಲಿ ಪೌಷ್ಟಿಕತೆ ಹೆಚ್ಚಿಸುವುದು ಅತಿ ಮುಖ್ಯವಾಗುತ್ತದೆ. ಆರೋಗ್ಯವಂತ ಸಮಾಜಕ್ಕೆ ಆರೋಗ್ಯವಂತ ನಾಗರಿಕರನ್ನು ನೀಡಲು, ಮಕ್ಕಳಲ್ಲಿ ಅಪೌಷ್ಟಿಕತೆ ತಪ್ಪಿಸಲು, ಕುಪೋಷಣೆ ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಲ್ಲಿ ಪೌಷ್ಟಿಕ ಮಾಸವೂ ಒಂದಾಗಿದೆ. ಇಂದು ಸಮಾಜ ಸುಧಾರಕ, ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದ ನಾರಾಯಣಗುರು ಅವರ ಜನ್ಮದಿನ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ನೀತಿಯ ಪ್ರಬಲ ಪ್ರತಿಪಾದಕರಾಗಿ ಸಮಾಜದಲ್ಲಿ ಕೆಳಹಂತದ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿದ್ದ ನಾರಾಯಣಗುರು ರಾಜ್ಯದ, ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚು ಜನಪ್ರಿಯರಾಗಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ನಾರಾಯಣಗುರು ಅವರನ್ನು ಟ್ವೀಟ್ ಮೂಲಕ ಸ್ಮರಿಸಿದ್ದಾರೆ. ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ನಡೆಸಿ ಶೋಷಿತರ ಪರವಾಗಿ ಶ್ರಮಿಸಿದ ನಾರಾಯಣಗುರು ನಿಜವಾದ ದಾರ್ಶನಿಕರಾಗಿದ್ದು, ಅವರ ಮಾನವೀಯ ಕೆಲಸಗಳನ್ನು ಸಮಾಜ ಸದಾ ಸ್ಮರಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಶ್ರೀ ನಾರಾಯಣಗುರು ಜಯಂತಿಯಂದು ಅವರಿಗೆ ನಮನ ಸಲ್ಲಿಸಿದ್ದು, ನಾರಾಯಣಗುರು ಅವರ ಜೀವನ ಮತ್ತು ಕಾರ್ಯಗಳು ಸಾಮಾಜಿಕ ಸುಧಾರಣೆ ಮತ್ತು ಆಧ್ಯಾತ್ಮಿಕತೆಯ ಉತ್ತಮ ಮಿಶ್ರಣವಾಗಿದೆ. ಮಹಿಳೆಯರ ಸಬಲೀಕರಣದ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಅವರು ನೀಡಿದ್ದರು ಎಂದು ಸ್ಮರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವಾ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಿಸಲು ಕರ್ಮಯೋಗಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ, ಪ್ರಕಾಶ್ ಜಾವಡೇಕರ್. ರಚನಾತ್ಮಕ ಸೃಜನಶೀಲ ಕಾರ್ಯನಿರ್ವಹಣೆಗೆ ಕರ್ಮಯೋಗಿ ಸಹಕಾರಿ, ಸರ್ಕಾರಿ ನೌಕರರನ್ನು ಮಾದರಿಯನ್ನಾಗಿ ಮಾಡಲು ಕೇಂದ್ರದಿಂದ ಕ್ರಮ, ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವೀನ್ಯತೆ ತರಲು ಸಹಕಾರಿ, ರಾಜ್ಯಪಾಲ ವಜೂಭಾಯಿ ವಾಲಾ. ಡಿಜೆ ಹಳ್ಳಿ ಗಲಭೆ ಪ್ರಕರಣ ತನಿಖೆ ಶೀಘ್ರ ಪೂರ್ಣಗೊಳಿಸಲು ಸರ್ಕಾರಕ್ಕೆ ಸಿದ್ದರಾಮಯ್ಯ ಆಗ್ರಹ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.